ಕ್ರಿಸ್ತು ಜಯಂತಿ ಯೂನಿವರ್ಸಿಟಿಯು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿ ವಿದ್ಯಾರ್ಜನೆಯನ್ನ ಮಾಡುತ್ತಾ ಬಂದಿದೆ. ಈ ಹಿಂದೆ ಆಟೋನಮಸ್ ಸಂಸ್ಥೆ ಅಡಿಯಲ್ಲಿದ್ದ ಕ್ರಿಸ್ತು ಜಯಂತಿ ಸಂಸ್ಥೆ ಈಗ ಕ್ರಿಸ್ತು ಜಯಂತಿ ವಿಶ್ವವಿದ್ಯಾಲಯವಾಗಿದೆ. ಈ ಶಿಕ್ಷಣ ಸಂಸ್ಥೆಯು ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ, ಸಾಂಸ್ಕೃತಿಕವಾಗಿ ಬೆಳೆಯೋಕೆ ಹಾಗೂ ಸಾಧನೆಗೈಯೋಕೆ ಕೂಡ ಕಳೆದ 5 ವರ್ಷಗಳಿಂದ ಟೂರ್ನಮೆಂಟ್ ನಡೆಸ್ತಾ ಇದೆ. 3 ದಿನಗಳ ಕ್ರೀಡೋತ್ಸವದಲ್ಲಿ ಇಂಟರ್ ಸ್ಟೇಟ್ ಫುಟ್ಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ನಡೆಸಿತು. ಜಯಂತಿಯನ್ ಕಪ್ 2025 ಟೂರ್ನಮೆಂಟ್ನ ಕೊನೆಯ ದಿನ ಫುಟ್ಬಾಲ್, ಬಾಸ್ಕೆಟ್ಬಾಲ್ ಹಾಗೂ ಥ್ರೋಬಾಲ್ ವಿಜೇತರಿಗೆ ಪ್ರಶಸ್ತಿ ಕೂಡ ಕೊಡಲಾಯಿತು. ಕ್ರೀಡೋತ್ಸವದಲ್ಲಿ 4-5 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಸುಮಾರು 116 ಟೀಮ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಟೂರ್ನಮೆಂಟು ಒಳ್ಳೆ ಸಕ್ಸಸ್ಫುಲ್ ನಾವು ಕೇಳ್ತಾರೆ. ನಾವು ಲಾಸ್ಟ್ ವರ್ಷ ಆಟೋನಮಸ್ ಕಾಲೇಜಿಂದ ಈ ವರ್ಷ ವಿಶ್ವವಿದ್ಯಾಲಯ ಆಗಿದೆ. ವಿಶ್ವವಿದ್ಯಾಲಯ ಆದಮೇಲೆ ನಂಬರ್ ಆಫ್ ಟೀಮ್ಸ್ ಪಾರ್ಟಿಸಿಪೇಟಿಂಗ್ ಹಸ್ ಗೋನ್ ಅಪ್. ಇವಷ್ಟು ಒಂದು 132 ಟೀಮ್ಸ್ ಬಂದೆ, ಎಲ್ಲ ಸೇರಿಸ್ಬಿಟ್ಟು ಆಲ್ಮೋಸ್ಟ್ 35 ಫುಟ್ಬಾಲ್ ಟೀಮ್ಸು, 25 ಬಾಸ್ಕೆಟ್ಬಾಲ್ ಟೀಮ್ಸು ಮತ್ತು ವುಮೆನ್ಸ್ ಇದೆ ಮತ್ತು ಜೆಂಟ್ಸ್ ಎಲ್ಲ ಸೇರಿಸ್ಬಿಟ್ಟು 132 ಸ್ಕೂಲ್ಸ್ ಬಂದೆ. ಮತ್ತು ಈ ವರ್ಷ ಅದು ನ್ಯಾಷನಲ್ ಟೂರ್ನಮೆಂಟ್ ಥರ ನಾವು ಆರ್ಗನೈಸ್ ಮಾಡಿದೆ. ಕರ್ನಾಟಕದಲ್ಲಿ ಟೀಮ್ಸ್ ಇದೆ ಮತ್ತು ಕೇರಳದಲ್ಲಿದೆ, ತಮಿಳ್ನಾಡಿನೆಲ್ಲ ಟೀಮ್ಸ್ ಬಂದೆ. ಮತ್ತು ಟೂರ್ನಮೆಂಟ್ ನೋಡ್ಬಿಟ್ಟೆ ಈ ವರ್ಷ ಮಕ್ಕಳು ಆಡೋದು ಒಂದು ಪ್ಯಾಷನ್ ಎಲ್ಲರೂ ಸ್ವಲ್ಪ ಜಾಸ್ತಿಯಾಗಿ ಬಂದೆ. ಹಳೆಯ ವರ್ಷದಲ್ಲಿ ನಮ್ಮದು ಮೂವ್ಮೆಂಟ್ಸು ಎಲ್ಲ ಕಡಿಮೆ ಇರುತ್ತು. ಈಗ ಮಕ್ಕಳದು ಫಾಸ್ಟಾಗಿ ಮೂವ್ಮೆಂಟ್ಸ್ ಇದೆ. ಅದು ಕ್ವಾಲಿಟಿ ಆಫ್ ಗೇಮ್ ಹ್ಯಾಸ್ ಗೋನ್ ಅಪ್. ಸೊ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ರಾಷ್ಟ್ರ ಮಟ್ಟದ ಪಂದ್ಯಾವಳಿಯನ್ನು ಸುಮಾರು 5 ವರ್ಷಗಳಿಂದ ಮಾಡ್ತಾ ಇದ್ದೀವಿ. 5 ವರ್ಷಗಳಿಂದ ಇದು ಅಂತರ ಕಾಲೇಜು ಆಗಿ ನಡೀತಾ ಇತ್ತು. ಈಗ ರಾಷ್ಟ್ರೀಯ ಮಟ್ಟದ ಈ ಪಂದ್ಯಾವಳಿಯಾಗಿ ಮಾರ್ಪಡಿಸಿ ಈಗ ಬೇರೆ ರಾಜ್ಯಗಳಿಂದನೂ, ಕೇರಳ, ತಮಿಳುನಾಡು, ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಕ್ರೀಡಾಪಟುಗಳು ಬಂದು ಭಾಗವಹಿಸಿದ್ದಾರೆ. ಮುಂದಿನ ವರ್ಷಕ್ಕೆ ಹೋಲಿಸಿ ನೋಡಿದಾಗ ಈ ವರ್ಷ ತುಂಬ ಟೀಮ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಬಂದು ಭಾಗವಹಿಸಿದ್ದಾರೆ. ಮತ್ತು ಅವರ ಕೌಶಲ್ಯಗಳು ತುಂಬ ಉತ್ತಮ ಪ್ರದರ್ಶನವಾಗಿ ಮಾರ್ಪಟ್ಟಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ನೋಡಿದ್ರೆ ಅವರ ಕೌಶಲ್ಯಗಳು, ಅವರ ಸ್ಕಿಲ್ಸು ತುಂಬ ಇಂಪ್ರೂವ್ಮೆಂಟ್ ಆಗಿದೆ.